ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಈ ದಿನ ತಮ್ಮನ್ನು ಆಹ್ವಾನ ಮಾಡಿರೋದು ಏನೆಂದರೆ, ಇದೇ ಆಗಸ್ಟ್ 8ರಂದು ನಮ್ಮದು ಭರವಸೆ ಮೂರು ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸೊ ಹಾಗಾಗಿ ಈ ಚಿತ್ರದ ಪ್ರಮೋಷನ್ಗಾಗಿ ತಮ್ಮನ್ನು ಆಹ್ವಾನ ಮಾಡಿದ್ದೇವೆ. ಅದೇ ರೀತಿ ನಮ್ಮ ತಂಡದಿಂದ ಡೈರೆಕ್ಟರ್ ಮುತ್ತು ಅವರಿದ್ದಾರೆ, ನಮ್ಮ ನಾಯಕ ನಟರಾದ ವಿನಯರಾಜ್ ಅವರಿದ್ದಾರೆ, ಮತ್ತವರು ಸಂತೋಷ್ ಇದ್ದಾರೆ, ಅದೇ ರೀತಿ ನಮ್ಮ ಡಿಸೈನರ್ ದೇವರು ಕೂಡ ಇದ್ದಾರೆ. ಸೊ ಹಾಗಾಗಿ ಮುಂದಿನ ತಿಂಗಳು 8ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಸಿನಿಮಾ ಈ ತಿಂಗಳು 8ಕ್ಕೆ ರಿಲೀಸ್ ಆಗುತ್ತೆ. ಆಗಸ್ಟ್ 8ಕ್ಕೆ ತಾವು ತುಂಬ ಪ್ರಚಾರ ಮಾಡಿ ನಮ್ಮ ಸಿನಿಮಾನ ಯಶಸ್ವಿ ಮಾಡಬೇಕು. ಈ ಸಿನಿಮಾದಲ್ಲಿ 5 ಸಾಂಗ್ ಇದೆ, 4 ಫೈಟ್ ಇದೆ. ಹೆಸರಾಂತ ಗಾಯಕರು ಆಡಿದ್ದಾರೆ. ವಿಜಯಪ್ರಕಾಶ್ ಮತ್ತು ರಾಜೇಶ್ ಕೃಷ್ಣನು, ಅನುರಾಧ ಭಟ್ ಅವರು, ಸುಪ್ರಭಾತ್, ಅನುರಾಧ ಭಟ್ ಇವರೆಲ್ಲ ಆಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ತಾವು ನಮ್ಮ ಸಿನಿಮಾನ ಪ್ರಚಾರ ಮಾಡಿ ಹೆಚ್ಚಿನ ಜನಸಂಖ್ಯೆಗೆ ಸಿನಿಮಾ ನೋಡೋಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ. ಅದೇ ರೀತಿ ನಮ್ಮ ಸಿನಿಮಾದ ಕೆಲವೊಂದು ವಿಚಾರ ನಮ್ಮ ಡೈರೆಕ್ಟರ್ ಮುತ್ತು ಅವರು ಮಾತಾಡ್ತಾರೆ. ಸರ್, ಇದು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಹಾಂ, ಕಡಿಮೆ ಒಂದು 40ರಿಂದ 50 ಥಿಯೇಟರ್ಗಳಲ್ಲಿ ಮಾಡ್ತಾ ಇದ್ದೀವಿ ವಿತ್ ಮಾಲ್ ಸೇರಿ. ಮೇಡಮ್, ರಿಲೀಸ್ ಮಾಡೋಕ್ಕೆ ದೇವು ಮತ್ತು ರಮೇಶ್ ಅಂತೇಳಿ ವಹಿಸ್ಕೊಂಡಿದ್ದಾರೆ. ಅವರೇ ವಹಿಸ್ಕೊಂಡಿದ್ದಾರೆ. ವಿಶಾಲ ಕನ್ನಡಕ್ಕೆ ನಮ್ಮ RR ಮೂವಿ ಮೇಕರ್ಸೇ ವಿಶಾಲ ಹಂಚಿಕೆ ನಾವೇ ಇದು ಮಾಡ್ತಾ ಇದ್ದೀವಿ. ಮೇನ್ ಟೈಟಲ್ ಕನ್ಫರ್ಮ್ ಆಗಿದೆ ಸರ್? ಕೆಲವೊಂದು ಆಗಿದೆ, ಕೆಲವೊಂದು ಆಗಿಲ್ಲ ಸರ್. ಅದು ಮಂಡೇ ಕನ್ಫರ್ಮ್ ಆಗುತ್ತೆ. ಓಕೆ. ನಮಸ್ಕಾರ. ನನ್ನ ಹೆಸರು ಮುತ್ತು ಅಂತ, ಭರವಸೆ ಚಿತ್ರದ ನಿರ್ದೇಶಕ. ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಅಂಗೈಯಲ್ಲಿರುವಂಥ ಸೋಷಿಯಲ್ ಮೀಡಿಯಾಗೆ ಸ್ಪೆಷಲ್ ಥ್ಯಾಂಕ್ಸ್. ನಮಸ್ಕಾರ. ಈ ಹಿಂದೆ ನನ್ನ ಸಿನಿಮಾ ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿತ್ತು. ತಾವೆಲ್ಲ ಪ್ರೋತ್ಸಾಹ ಬೆಂತಟ್ಟಿ ಬೆಳೆಸಿದ್ದೀರ. ಇದು ನನ್ನ ಮೊದಲನೇ ಸಿನಿಮಾ. ರಿಲೀಸ್ ಆಗ್ತಿರೋದು 2ನೇ ಸಿನಿಮಾ ಬರ್ತಾಯಿದೆ. ಸೊ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ನಿಮಗೆಲ್ಲ ಗೊತ್ತು. ಅಂಗೈಯಲ್ಲಿದೆ. ಅಂಗೈನ ಕೇಳ್ಕೊತಾ ಇದ್ದೀನಿ, ನಮ್ಮ ತಲೆ ಮೇಲೆ ಅಂಗೈನಿಟ್ಟು ಆಶೀರ್ವಾದ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತಂದ್ರೆ, ಸಿನಿಮಾ ಚಿತ್ರರಂಗದಲ್ಲಿ ಒಳ್ಳೆಯ ಸಿನಿಮಾ ಬಂದಾಗ ನಮ್ಮ ಕನ್ನಡ ಜನ ಬಿಟ್ಕೊಟ್ಟಿಲ್ಲ. ಇವತ್ತು ಸೋಬ್ರಮ್ಸು, ಎಕ್ಕ, ಒಂದಿಷ್ಟು ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳು ಥಿಯೇಟರ್ ಹತ್ತೆ ಬರೋ ಥರ ಮಾಡಿದೆ. ಅದೇ ಭರವಸೆಯಲ್ಲಿ ಇಟ್ಕೊಂಡು ಭರವಸೆಯ ಚಿತ್ರವನ್ನು ನಿರ್ದೇಶನ ಮಾಡಿದ್ವಿ. ಚಿತ್ರತಂಡ ತುಂಬ ಒಳ್ಳೆಯ ಹೊಸಬರಾದರೂ ಕೂಡ ತುಂಬ ಎನರ್ಜೆಟಿಕ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ಮೂಡಿ ಬಂದಿದೆ. ಭರವಸೆ ಅಂದರೆ ಅದೊಂದು ಲವ್ ಸೆಂಟಿಮೆಂಟು ಕಾಮಿಡಿ ಇರುವಂಥ ಸಿನಿಮಾದಲ್ಲಿ ಎಲ್ಲ ಕಲಾವಿದರು, ಒಂದಿಷ್ಟು ಕಲಾವಿದರು ಹೊಸಬಿದ್ದಾರೆ. ಶೋಭರಾಜ್ ಆಗಿರ್ಬೋದು, ಕೆಂಪೇಗೌಡ ಆಗಿರ್ಬೋದು, ಮಣ್ಣೋಡಿ ಕೃಷ್ಣ, ಒಂದಿಷ್ಟು ನೋಟೆಡ್ ಇರುವಂಥ ಕಲಾವಿದರು, ಬೆರಳಿನಕ್ಕೆ ಎಷ್ಟೊಂದು ಕಲಾವಿದರು, ಮಿಕ್ಕಿದವರು ಹೊಸಬರು. ಕಲಾವಿದರು ತಪ್ಪಾಗಿರ್ಬೋದು, ನನ್ನ ನಿರ್ದೇಶನ ಮೊದಲನೇ ಸಿನಿಮಾ ತಪ್ಪಾಗಿರ್ಬೋದು, ಆ ತಪ್ಪನ್ನು ಯಾವುದೇ ರೀತಿ ಕಡೆಗಣಿಸಿದೆ. ಆ ತಪ್ಪನ್ನು ಕ್ಷಮಿಸಿ ಮನರಂಜನಾ ದೃಷ್ಟಿಯಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತಿದ್ದೀನಿ. ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಹೊಸ ತಂಡಕ್ಕೆ ಒಂದು ಬೆನ್ನೆಲುಬಾಗಿರುತ್ತೆ. ಇನ್ನೊಂದಿಷ್ಟು ಹೊಸ ಹೊಸ ಸಿನಿಮಾಗಳು ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕಾಗಿದೆ. ಹಾಗೆ ನೀವೆಷ್ಟು ಬೆಂಬಲ ಕೊಡ್ತೀರೋ ಅಷ್ಟು ಪ್ರಯತ್ನಗಳು ನಮ್ಮ ಮುಂದೆ ನಡೀತಾ ಇರ್ತದೆ ಅಂತ ಕೇಳ್ಕೊತೀನಿ. ನನ್ನ ಮುಂದಿನ ಸಿನಿಮಾ ಅದೇ 8ನೇ ತಾರೀಕು ಏನು ಅವತ್ತು ಒಂದು ಹಬ್ಬ ಇರೋದ್ರಿಂದ, ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನನ್ನ ಸಿನಿಮಾ ಇದು ರಿಲೀಸ್ ಆಗ್ತಾಯಿದೆ. ಇನ್ನೊಂದು ಟೈಟಲ್ ಲಾಂಚ್ ಅವತ್ತು ಲಾಂಚ್ ಮಾಡ್ತಾಯಿದ್ದೀನಿ ಸಿನಿಮಾ. ನಾನು ಅದರಲ್ಲಿ ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಸೊ ಈ ಸಿನಿಮಾನ ಭರವಸೆ ಸಿನಿಮಾ ನಮಗೇನು ಬೆಳೆಸ್ತಿರೋ ಆ ಸಿನಿಮಾ ನಮ್ಗೆ ಗೌರವ ಆಗುತ್ತೆ. ಆ ಸಿನಿಮಾದಲ್ಲಿ ಹೋಗ್ಬಿಟ್ಟು ನಮ್ಮ ಈ ಬೆಂಗಳೂರು ಕೊಂಟಿಂಚಿ ಅಂತ ಸಿನಿಮಾ ಬಂದು ನೀವು ಕೇಳಿರ್ತೀರಿ. ಆಮೇಲೆ ಕಿರಾತಕ ಟು ಅಂತ ಒಂದು ಸಿನಿಮಾ ಬಂದು ಅದ್ರ ಮೇನ್ ವಿಲನ್. ಬೆಂಗಳೂರು 23 ಸಿನಿಮಾದಲ್ಲಿ ಬಂದ್ಬಿಟ್ಟು ಅವರೊಂದು ಮೇನ್ ಲೀಡ್ ಆಗಿ ಅವರ ಹೀರೋ ಮಾಡ್ತಿದ್ದಾರೆ. ಆ ಸಿನಿಮಾ ಟೈಟಲ್ ಲಾಂಚ್ ಅವತ್ತೇ ಮಾಡ್ತಾಯಿದ್ದೀನಿ. ಈ ಸಿನಿಮಾ ನೀವು ಯಾವ ರೀತಿ ಪ್ರೋತ್ಸಾಹ ಕೊಡ್ತೀವಿ, ನೆಕ್ಸ್ಟ್ ಸಿನಿಮಾ ನನಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಚಿತ್ರಮಂದಿರ ಬಂದು ಕನ್ನಡ ಜನ ನಮ್ಮನ್ನು ಬೆಳ್ತಟ್ಟಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಸರ್. ಇದು ಯಾವ ಫಿಲಮ್ ಸರ್? ಕಮರ್ಷಿಯಲ್ ಸರ್, ಆಟೋಮೇಟಿಕ್ ಕಮರ್ಷಿಯಲು. ಒಂದು 5 ಸಾಂಗ್ಗಳಿದೆ ಸಿನಿಮಾದಲ್ಲಿ, 4 ಫೈಟ್ ಇದೆ. ಕನ್ನಡದ ಗಾಯಕರಾದಂಥ ವಿಜಯಪ್ರಕಾಶ್ ಸರ್, ಅನುರಾಧ ಭಟ್, ಸುಪ್ರಭಾತ್, ಸಂಗೀತ ಮಲ್ನಾಡು. ಸೊ ಈಗ ನಮ್ಮ ಕನ್ನಡದ ನೆಲದಂಥ ಸಿನಿಮಾ ಸರ್ ಅಷ್ಟೇ. ಇದೆಲ್ಲ ಶೂಟ್ ಆಗಿದೆ ಸರ್? ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ಆಮೇಲೆ ಬೆಂಗಳೂರು. ನಮ್ಮ ಕನ್ನಡದಲ್ಲಿ ಕರ್ನಾಟಕದ ಶೂಟ್ ಆಗಿದೆ ಸರ್. ಶೂಟಿಂಗ್ ಎಷ್ಟು ದಿನ ಆಯಿತು ಸರ್? ಶೂಟಿಂಗ್ ಕಂಪ್ಲೀಟ್ ಬಂದ್ಬಿಟ್ಟು ಆಗಿದೆ ಸರ್, ಒಂದು 40 ಡೇಸ್ ಆಗಿದೆ ಸರ್. ಒಂದು ಸ್ವಲ್ಪ ಕಾರಣಾಂತರದಿಂದ ಸಿನಿಮಾ ಬರೋದು ಲೇಟ್ ಆಗಿದೆ ಅಷ್ಟೇ, ಇಲ್ಲ. ಬಟ್ ಸಿನಿಮಾ ಔಟ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಅದ್ಭುತವಾದ ಸಿನಿಮಾ. ಸೊ ನೀವು ಎಷ್ಟು ಬೆಂಡ್ ಹತ್ತಿರ ಅಷ್ಟು ನಮ್ಮ ಸಿನಿಮಾ ಬೆನ್ನೆಲುಬಾಗಿ ಆಗುತ್ತೆ. ಅದಕ್ಕೆ ಹೇಳ್ತೀನಿ ಸರ್. ನಮಸ್ಕಾರ. ಈಗ ಥಿಯೇಟ್ರಿಗೆ ಜನ ಬರೋದೇ ಕಮ್ಮಿ ಆಗಿದೆ. ಹೌದು ಸರ್, ಹೌದು. ಸೊ ಜನ ಯಾವ ಭರವಸೆ ಇಟ್ಕೊಂಡು ನಿಮ್ಮ ಭರವಸೆ ಸಿನಿಮಾನ ನೋಡೋದಕ್ಕೆ ಬರಬೇಕು? ಅದನ್ನೇ ಸರ್, ಅದೇ ಭರವಸೆ ಸಿನಿಮಾ. ಭರವಸೆಗೂ ನಾನು ಮಾಡಿದ್ದೀನಿ ಸರ್. ಏನಕ್ಕೆ ಅಂದರೆ ಸಿನಿಮಾದಲ್ಲೇ ಏನು
ನಿರ್ದೇಶಕರು ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಮನ್ನಿಸಿ ಅಂತ ಕೇಳ್ತಾರೆ. ಯಾಕಂದರೆ ತಪ್ಪು ಮಾಡಿದ್ರೆ ನಾನು ಮಾಡೋಕ್ಕಾಗಲ್ಲ. ಸೊ ನನ್ನ ಮೊದಲನೇ ಹೆಜ್ಜೆ ಇದೆ. ನನ್ನ ತಪ್ಪಿದ್ರೂ ಕೂಡ ನಾನು ಇವತ್ತು ಸಾರಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಚಿತ್ರರಂಗದ ಸಿನಿಮಾ ನೋಡಿ, ನಿಮಗೆ ಮನೋರಂಜನೆ ಇದೆ ಸಿನಿಮಾದಲ್ಲಿ. ಒಟ್ಟರು ₹100 ಯಾವುದೇ ಕಾರಣ ಕ್ಲಾಸ್ ಇದೆ ಸಿನಿಮಾ. ಖುಷಿಯಿಂದ ಆಚೆ ಹೋಗ್ತಾರೆ, ಭರವಸೆ ನನಗಿದೆ ಸರ್ ಸಿನಿಮಾ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಇದು ನನ್ನ ಹೆಸರು ವಿನಯರಾಜ್ ಅಂತ. ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ಏನು ಭರವಸೆಯನ್ನು ನಾವು ಚಿತ್ರವನ್ನು ಮಾಡಿದ್ದೀವಿ. ಫಿಲಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಅದ್ಭುತವಾಗಿ ಕತೆ, ಆಮೇಲೆ ಸಾಂಗ್ಗಳೆಲ್ಲ ಮೂಡಿ ಬಂದಿದೆ. ಏನಂದರೆ ಸ್ವಲ್ಪ ನಾವು ಲೇಟಾಗಿ ಬಂದಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ನಾವು ಔಟ್ ಆ್ಯಂಡ್ ಔಟ್ ಫಿಲಮ್ ತುಂಬ ಅದ್ಭುತವಾಗಿದೆ. ಎಲ್ಲರೂ ನಮ್ಮನ್ನ ಏನೋ ಸಪೋರ್ಟ್ ಮಾಡಿ ನಮಗೆ ಸಹಕರಿಸಬೇಕು. ಹೇಗೆ ಸಿಕ್ತು ಸರ್ ಪಾತ್ರ ನೀವು ಮ್ಯಾಮ್? ಯಾವ ಥರ ಅಂತಂದರೆ ಈಗ ಒಂದು ಫಿಲಮ್ ಒಂದು ಒಳ್ಳೆ ಅದ್ಭುತ ಮೆಸೇಜ್ ಕೂಡ ಇದೆ. ಈಗ ಹೆಂಗೆ ಅಂದರೆ ಈಗ ಎಲ್ಲೋ ಯಾರೋ ಒಂದು ಜವಾಬ್ದಾರಿ ಇರೋ ಹುಡುಗ ಏನೋ ಒಂದು ಓಡಾಡ್ಕೊಂಡು ಮುಂದುತ್ತರ ಇರ್ತಾನೆ. ಸೊ ಏನೋ ಒಂದು ಟೈಮ್ ಬರುತ್ತೆ. ಆ ಟೈಮಲ್ಲಿ ಅದೇನೋ ಒಂದು ಸಾಧನೆ ಮಾಡಲೇಬೇಕು. ಆ ಭರವಸೆ ಒಂದು ಟೈಮ್ ಶಾರ್ಟ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ಅವಾಗೇನೋ ಒಂದು ಸಾಧನೆ ಮಾಡ್ಕೊಂಡ್ಬಂದರೆ ಅಂದರೆ ಜೀವ ಆಗ್ಬೋದು, ಜೀವನ ಆಗ್ಬೋದು, ಇಲ್ಲ ಎರಡು ಡಮಾನ್. ಸೊ ಆ ಒಂದು ಟೈಮ್ ಪೀರಿಯಡ್ ನಡೆಯೋದೇ ಫಿಲಮ್. ಸೊ ಅಲ್ಲಿ ಆ ಟೈಮ್ ಅಲ್ಲಿಂದ ಇಂಟರ್ವ್ಯೂಗೆ ಸ್ಟಾರ್ಟ್ ಆಗುತ್ತೆ. ಫಿಲಮ್ ಫುಲ್ ನಿಮಗೆ ಔಟ್ ಆ್ಯಂಡ್ ಔಟ್ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ, ನನಗೂ ಕೊಟ್ಟಿದೆ. ಸೊ ಹಂಗಾಗಿ ಎಲ್ಲ ಕನ್ನಡ ಜನತೆಗೆ ಹೇಳ್ತೀನಿ, ಬಂದು ಸಹಕರಿಸ್ಬೇಕನ್ನೋ ಸಪೋರ್ಟ್ ಮಾಡಬೇಕಂತ ತಿಳಿಸ್ತೀನಿ. ಸರ್ ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಹೆಂಗೆ ಸಿಗ್ತದೆ ಸರ್? ಬ್ಯಾಕ್ಗ್ರೌಂಡು ಹಿಂಗೆ ಜಸ್ಟ್ ಫಿಲಮಲ್ಲಿ ಯಾರಿಗೆ ಇಂಟ್ರೆಸ್ಟು ಏನೋ ನಮ್ಮ ನಾಗರಾಜ್ ಸರ್ ಪ್ರೊಡ್ಯೂಸರ್ವರು ನಮ್ಮ ತಂದೆಯವರ ಸ್ನೇಹಿತರು. ಸೊ ಹಂಗಾಗಿ ನಮಗೆ ಏನೋ ಒಂದು ಜಸ್ಟ್ ಕ್ಯಾರೆಕ್ಟರ್ ಲೆಕ್ಕಾಚಾರಕ್ಕೆ ಒಂದು ಮಾಡ್ಕೊಂಡು ಬಂದು ಅದೇನೋ ದೇವರು ಅದೃಷ್ಟ ಆಶೀರ್ವಾದ ಒಂದು ಲೀಡ್ ರೋಗೆ ಸಿಕ್ತು. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿತ್ತು. ಪ್ರಿಪ್ರೇಷನ್ ಹೆಂಗಿದ್ರಿ ಫಿಲಮಿಗೆ? ಸರ್ ಪ್ರಿಪ್ರೇಷನ್ ಆಗಿತ್ತು. ಹೋಮ್ವರ್ಕ್ನೂ ಏನೋ ನಮ್ಮ ಡೈರೆಕ್ಟರ್ಗೆ ಸ್ವಲ್ಪ ನಮಗೆ ಏನೋ ವರ್ಕ್ಶಾಪ್ ಎಲ್ಲ ಮಾಡಿಸಿ ಸೊ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ವಿ. ಸರ್ ಪ್ರಮೋಷನ್ ಅಂದರೆ ಈಗ ನಿಮ್ಮಿಂದ ಸ್ಟಾರ್ಟ್ ಆಗಿದೆ. ಇವಾಗ ಇನ್ಮೇಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಬಟ್ ಶಾರ್ಟ್ ಟೈಮು ಆಯ್ತಲ್ಲ ಸರ್, ಇನ್ನೂ ಕಷ್ಟ ಆಗಿದೆ. ಯಾಕಂದರೆ 8ನೇ ತಾರೀಕು ಈಗ ಸ್ಟಾರ್ಟ್ ಮಾಡಿದ್ರು. ಹೌದು ಸರ್, ಪ್ಲ್ಯಾನ್ ಮಾಡಬೇಕಾಗಿತ್ತು. ಸ್ವಲ್ಪ ಡಿಲೇ ನಾವು ಇನ್ನೊಂದು ವಾರದಲ್ಲಿ ತುಂಬ ಪ್ರಚಾರ ಮಾಡ್ತೀವಿ. ಓಕೆ, ಡೈರೆಕ್ಟರ್ ಒಂದು ಕ್ವಶನ್. ಫ್ಲೆಕ್ಸಲ್ಲಿ ತುಂಬ ಜನ ಆರ್ಟಿಸ್ಟ್ ಕಾಣ್ತಿದ್ದಾರೆ, ಹೀರೋಯಿನು ಕಾಣ್ತಿಲ್ಲ, ಯಾರೋ ಆರ್ಟಿಸ್ಟು ಕಾಣ್ತಿಲ್ಲ ಪ್ರೆಸ್ ಮೀಟ್ ಆಗಿದೆ. ಯಾವ ಕಾರಣಕ್ಕಂತ ಕೇಳ್ಬೋದು? ಸರ್ ಇಷ್ಟೇ. ಏನಪ್ಪ ಅಂದ್ರೆ ಸಿನಿಮಾ ನಾನು ಮುಂಚೆ ಹೇಳಿದ್ರಿ ಬರೋ ಸ್ವಲ್ಪ ತಡವಾಗಿದೆ. ತಡವಾಗಿದ್ದರಿಂದ ಅವರು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಅವ್ರು ಬರೋಕ್ಕಾಗ್ತಿಲ್ಲ ಸರ್. ಲಾಸ್ಟ್ ಪ್ರೆಸ್ ಮೀಟಲ್ಲೂ ಬಂದಿದ್ದೀವಿ. ಹಾಂ ಸರ್, ಅದೇ ಮೇಡಮ್ ಬಿಸಿ ಶೆಡ್ಯೂಲ್ ಡಿಲೇ ಆಗಿರೋದ್ರಿಂದ ಏನಾಗ್ಬಿಟ್ಟಿದೆ, ಅವ್ರವ್ರ ಬಿಸಿನ ಶೆಡ್ಯೂಲ್. ಮೇ ಬಿ ನಾನು ಬಿಸಿನೇ. ಸೊ ನಮ್ಮ ಕರ್ತವ್ಯ ಏನು, ಪ್ರಮೋಷನ್ ಬರಲೇಬೇಕು, ನಾವು ಮಾಡಲೇಬೇಕು. ಸೊ ಹಂಗೆ ಫ್ರೀ ಮಾಡ್ಕೊಂಡು ಮಾಡಲೇಬೇಕು ಅಂತ ಹೇಳಿದ್ವಿ. ಕೆಲವರು ಏನೋ ಹೀರೋಯಿನ್ ಆಗ್ಬೋದು, ಸೊ ಅವ್ರ ಬಿಸಿನಲ್ಲಿ ಶೆಡ್ಯೂಲ್ ಬರೋಕ್ಕಾಗಿಲ್ಲ. ರಿಜಿಸ್ಟರ್ ಏನಾದರೂ 100% ಅದ ಸರ್. ಓಕೆ ಸರ್. ಧೀರಜ್ ಸರ್ ಅವರು ಮತ್ತು ಮುತ್ತು ಸರ್ ಅವರು ಒಂದು ಸ್ವಲ್ಪ ಜೋರಾಗಿ ಒಂದು ಕ್ಯಾರೆಕ್ಟರನ್ನು ಕೊಟ್ಟು ಆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಯಾವ ಮಾತ್ರ ಸರ್? ಇದು ಹೀರೋ ಫ್ರೆಂಡ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಗೆದ್ದಿದ್ದು ಎದುರುಗಡೆ ಇರೋದ್ರಿಂದ ಅಷ್ಟು ಇದಾಗ್ತಿಲ್ಲ. ಬಟ್ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ನನಗೆ ಆದಷ್ಟು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಪುರಸ್ಕಾರ ಕೊಡಬೇಕಂತ ಹೇಳ್ಕೊಡ್ತೀನಿ. ಮುಂಚೆ ಯಾವುದೋ ಸಿನಿಮಾ ಮಾಡಿದ್ದೀರಾ? ಮುಂಚೆ ಅದು ಮಾಡಿಲ್ಲ, ಫಸ್ಟ್ ಟೈಮ್ ಕೊಟ್ಟಿರೋದು. ಹಾಗಾಗಿ ಇದು ಮಾಡಿಕೊಡು. ಓಕೆ.